ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಥಿನ್ ಎಂಡೋಮೆಟ್ರಿಯಂ. ಎಂಡೋಮೆಟ್ರಿಯಂ ಬಗ್ಗೆ ಯಾಕೆ ತಿಳ್ಕೋಬೇಕು ಅಂತಂತಂದರೆ, ಸುಮಾರಷ್ಟು ಜನಕ್ಕೆ ತಿಂಗಳು ಕರೆಕ್ಟಾಗಿ ಪೀರಿಯಡ್ಸ್ ಬರ್ತಾ ಇರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಪೀರಿಯಡ್ಸ್ ಎಲ್ಲ ಸರಿ ಇದೆ ಅಂತಂತ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ಬಟ್ ಫ್ಲೋ ಕಮ್ಮಿ ಇರುತ್ತೆ ಅಷ್ಟೇ. ಸೊ ಫ್ಲೋ ಕಮ್ಮಿ ಇದೆ ಅಷ್ಟೇ, ವಾಟ್ಸ್ ಬಿಗ್ ಡೀಲ್ ಅಂತ ಇರುತ್ತೆ. ಸೊ ಹಾಗಾಗಿ ಏನು ಅಂದ್ಕೊಂಡಿರ್ತಾರೆ, ಓಕೆ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯಾವಾಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾರೆ ಆವಾಗ ಆಗ್ತಾ ಇರೋದಿಲ್ಲ. ಓಕೆ, ಸೊ ಯಾಕೆ ಆಗ್ತಾ ಇರಲ್ಲ ಅಂತಂಥೇಳಿ ಎಲ್ಲ ಸರಿ ಇದೆ ಆದರೂ ಆಗ್ತಾ ಇಲ್ಲ, ಎಲ್ಲ ಸರಿ ಇದೆ ಯಾಕೆ ಆಗ್ತಾ ಇಲ್ಲ ಅಂತಂತಂದರೆ ಅಂಥವ್ರಿಗೆ ಇದು ಒಂದು ರೀಸನ್ ಇರ್ಬೋದು. ಥಿನ್ ಎಂಡೋಮೆಟ್ರಿಯಂ ಅಂತಂದರೆ ಯೂಟ್ರಸ್ನ ಒಳಭಾಗ, ಗರ್ಭಾಶಯದ ಒಳ ಪದರ ಏನಿರುತ್ತೆ ಅದರ ಥಿಕ್ನೆಸ್ಸು ಕಮ್ಮಿ ಇತ್ತು ಅಂತಂದರೆ, ಅಂದರೆ 7 mm ಕಮ್ಮಿ ಇತ್ತು ಅಂತಂದರೆ ಅದನ್ನು ಥಿನ್ ಎಂಡೋಮೆಟ್ರಿಯಂ ಅಂತ ಕನ್ಸಿಡರ್ ಮಾಡ್ತಾರೆ. ಯಾವಾಗ 7 mm ಕಮ್ಮಿ ಇರುತ್ತೆ ಎಂಡೋಮೆಟ್ರಿಯಂ ಥಿಕ್ನೆಸ್ಸು, ಆವಾಗ ಇಂಪ್ಲಾಂಟೇಷನ್ ಸಕ್ಸಸ್ ಆಗೋದಿಲ್ಲ. ಓಕೆ, ಎಂಬ್ರಿಯೋ ಬಂದು ಇದು ಎಂಡೋಮೆಟ್ರಿಯಂ ಅಂತಂದರೆ ಯೂಟ್ರಸ್ನ ಒಳಪದರ ಅಂತಂದರೆ ಈ ಎಂಬ್ರಿಯೋ ಬಂದು ಹಿಂಗೆ ಅಂಟ್ಕೋಬೇಕು. ಓಕೆ, ಇದು ಯಾವಾಗ ಆಗ್ತಾ ಇಲ್ಲ ಅದನ್ನು ಇಂಪ್ಲಾಂಟೇಷನ್ ಫೇಲ್ಯೂರ್ ಅಂತ ಕರೀತಾರೆ. ಓಕೆ, ಸೊ ಯಾವಾಗ ಈ ಎಂಡೋಮೆಟ್ರಿಯಮು ರಿಸೆಪ್ಟಿವ್ ಇರೋದಿಲ್ಲ, ಯಾವಾಗ ಥಿಕ್ನೆಸ್ ಚೆನ್ನಾಗಿರೋದಿಲ್ಲ, ಆವಾಗ ಇದು ಗಟ್ಟಿಯಾಗಿ ಹೀಗೆ ಅಂಟ್ಕೊಳ್ಳೋದಕ್ಕೆ ಆಗಲ್ಲ. ಹೀಗೆ ಕಿತ್ಕೊಂಡು ಬರೋ ಹಾಗೆ ಲೂಸಾಗಿ ಅಂಟ್ಕೊಂತು ಅಂತಂತಂದರೆ ಬೆಳೆಯಲ್ಲ ಮಗು. ಓಕೆ, ಇಂಪ್ಲಾಂಟೇಷನ್ ಫೇಲ್ ಆಗಿಬಿಡುತ್ತೆ ಅಲ್ಲೇ. ಸೊ ಇದು ಆಗಬಾರ್ದು ಅಂತಂತಂದರೆ ಈ ಎಂಡೋಮೆಟ್ರಿಯಮ್ ಸ್ಟ್ರಾಂಗ್ ಆಗಿರಬೇಕು, ಥಿಕ್ಕಾಗಿರಬೇಕು ಟು ಸಪೋರ್ಟ್ ಪ್ರೆಗ್ನೆನ್ಸಿ ಥ್ರೂ ಔಟ್ 9 monthsವರೆಗೂ ಸಪೋರ್ಟ್ ಮಾಡಬೇಕಲ್ವ. ಸೊ ಹಾಗಾಗಿ ಈ ಎಂಡೋಮೆಟ್ರಿಯಮ್ ಥಿಕ್ಕಾಗಿ ಸ್ಟ್ರಾಂಗ್ ಆಗಿ ಇರಬೇಕು. ಯಾವಾಗ ಎಂಡೋಮೆಟ್ರಿಯಮ್ 7 mm ಕಮ್ಮಿ ಇರುತ್ತೆ ಅದನ್ನು ಥಿನ್ ಎಂಡೋಮೆಟ್ರಿಯಮ್ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ಒನ್ ಆಫ್ ದ ಮೇನ್ ರೀಸನ್ ಫಾರ್ ಇನ್ಫರ್ಟಿಲಿಟಿ. ಓಕೆ, ಮಗು ಆಗದೇ ಇರೋದಕ್ಕೆ ಥಿನ್ ಎಂಡೋಮೆಟ್ರಿಯಮ್ ಕೂಡ ತುಂಬ ಮುಖ್ಯವಾದ ಕಾರಣ. ಓವಲೇಷನ್ ಸರಿಯಾಗಿ ಆಗ್ತಾ ಇರುತ್ತೆ, ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಅದೆಲ್ಲ ಸರಿಯಾಗಿರುತ್ತೆ, ಯೂಟ್ರಸ್ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ, ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಆದರೆ ಎಂಡೋಮೆಟ್ರಿಯಮ್ ಥಿನ್ ಇರುತ್ತೆ. ಸೊ ಅಲ್ಲಿ ಬಂದು ಅಂಟ್ಕೊಂಡ ಮೇಲೇ ಮಗು ಬೆಳೀತಾ ಹೋಗೋದು. ಸೊ ಅಲ್ಲೇ ಅಂಟ್ಕೊಂಡಿಲ್ಲ ಅಂದರೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಫಾರ್ಮ್ ಆಗಿರೋ ಎಂಬ್ರಿಯೋ ಚೆನ್ನಾಗಿದೆ, ಎಗ್ ಕ್ವಾಲಿಟಿ ಚೆನ್ನಾಗಿದೆ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದೆ, ಓವರ್ ಆಲ್ ಹೆಲ್ತ್ ಎಲ್ಲ ಚೆನ್ನಾಗಿದೆ, ಆದರೆ ಒಳಗಡೆನೇ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಥಿನ್ ಎಂಡೋಮೆಟ್ರಿಯಮ್ ಇದ್ದರೆ ಇನ್ಫರ್ಟಿಲಿಟಿ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ಈಗ ಯೂಶ್ವಲ್ ಆಗಿ ನಮಗೆ ಬ್ಲೀಡಿಂಗ್ ಎಲ್ಲ ಆಗ್ತಾ ಇದೆ, ಆದರೆ ಥಿನ್ ಇದೆ ಎಂಡೋಮೆಟ್ರಿಯಮ್ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಎಷ್ಟು ಫಾರ್ಮ್ ಆಗಿದೆ ಅಷ್ಟೇ ಆಚೆ ಬರ್ತಾ ಇರುತ್ತೆ ಎವ್ರಿ ಮಂತ್. ಸೊ ಹೆಣ್ಮಕ್ಳಿಗೆ ಯೂಶ್ವಲ್ ಆಗಿ ಗೊತ್ತೇ ಆಗೋದಿಲ್ಲ. ಹಾಗಾದರೆ ಏನೆಲ್ಲ ಸಿಮ್ಟಮ್ಸ್ ಇರುತ್ತೆ? ಥಿನ್ ಎಂಡೋಮೆಟ್ರಿಯಮ್ ಇದ್ದರೆ ಏನೆಲ್ಲ ಸಿಮ್ಟಮ್ಸ್ ಇರುತ್ತೆ ಅಂತಂದರೆ, ಫಸ್ಟು ಅಬ್ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಅಂತಂದರೆ ಮೆನ್ಸ್ಟ್ರಲ್ ಸೈಕಲ್ಲು ಅಬ್ನಾರ್ಮಲ್ ಇರುತ್ತೆ, ಅಂದರೆ ಫ್ಲೋ ವೇರಿಯೇಷನ್ ಇರುತ್ತೆ, ತುಂಬ ಕಮ್ಮಿ ಫ್ಲೋ ಇರಬಹುದು, ಅಂದರೆ 2 days ಮಾತ್ರ ಬ್ಲೀಡಿಂಗ್ ಆಗ್ತಾ ಇರೋ ಅಂಥದ್ದಾಗಿರಬಹುದು. ಸೊ ಈ ಥರ ಅಬ್ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲ್ ಆಗಿರ್ಬೋದು, ಲೋ ಬ್ಲೀಡಿಂಗ್ ಆಗಿರ್ಬೋದು, ಆ್ಯಂಡ್ ಪೇನ್ಫುಲ್ ಪೀರಿಯಡ್ಸ್ ಅಂದರೆ ತುಂಬಾ ನೋವು ಆಗ್ತಾ ಇರುತ್ತೆ, ಪೀರಿಯಡ್ಸ್ ಟೈಮಲ್ಲಿ ತುಂಬಾ ನೋವು ಆಗ್ತಾ ಇರೋದಾಗಿರಬಹುದು. ಇನ್ಫರ್ಟಿಲಿಟಿ ಅಂತಂದರೆ ಮಗು ನೀವು ಟ್ರೈ ಮಾಡ್ತಾ ಇರ್ತೀರಾ ವಿತೌಟ್ ಪ್ರೊಟೆಕ್ಷನ್, ಸೇಫ್ ಸೈಡ್ ಬಿಟ್ಟು ಪರ್ಟಿಕ್ಯುಲರ್ ಓವ್ಯುಲೇಷನ್ ಡೇಸಲ್ಲೇ ನೀವು ಟ್ರೈ ಮಾಡ್ತಾ ಇರ್ತೀರಾ, ಎಲ್ಲನೂ ಸರಿ ಇರುತ್ತೆ, ಆದರೆ ಆಗ್ತಾ ಇರೋದಿಲ್ಲ. ಇಂಪ್ಲಾಂಟೇಷನ್ ಫೇಲ್ ಆಗಿರಬಹುದು, ಅಂದರೆ IVF ಟ್ರೈ ಮಾಡಿದ್ದೀರಾ ಬಟ್ ಇಂಪ್ಲಾಂಟೇಷನ್ ಫೇಲ್ ಆಗಿದೆ ಅಂತಂತ ಯೂಶ್ವಲ್ ಆಗಿ IVF ಟೈಮಲ್ಲಿ ಪ್ರತಿಯೊಂದೂ ಮಾನಿಟರ್ ಮಾಡಿನೇ ಮಾಡ್ತಾರೆ. ಬಟ್ ಕೆಲವೊಂದಿಷ್ಟು ಟೈಮಲ್ಲಿ 7 mm ಇದ್ದೂ IVF ಸಕ್ಸಸ್ ಆಗಿರುವಂತಹ ಸುಮಾರಷ್ಟು ಕೇಸಸ್ ಇದೆ. ಸೊ 7 mm ಇದ್ದಾವಾಗ್ಲೂ ಟ್ರೈ ಮಾಡಿರಬಹುದು ಆ್ಯಂಡ್ ನಿಮಗೆ ಫೇಲ್ ಆಗಿರಬಹುದು. ಓಕೆ, ಸೊ ಆ ಥರ ಕೂಡ ಆಗಿರ್ಬೋದು, ಇಂಪ್ಲಾಂಟೇಷನ್ ಫೇಲ್ ಕೂಡ ಆಗಿರ್ಬೋದು. ಇನ್ನು ಸುಮಾರಷ್ಟು ಕೇಸಸಲ್ಲಿ ಅಸಿಂಪ್ಟಮೆಟಿಕ್ ಇರುತ್ತೆ, ಅಂತಂದರೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಥಿನ್ ಎಂಡೋಮೆಟ್ರಿಯಮ್ ಇದೆ ಅನ್ನೋದೇ ಗೊತ್ತಾಗಿರೋದಿಲ್ಲ, ಎಲ್ಲನೂ ಸರಿಯಾಗಿದೆ, ಸ್ಮೂತ್ ಗುಡ್ ಅಂತ ಅನ್ನೋ ಹಾಗೆ ಇತ್ತು ಅಂತಂತಂದರೆ ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ ಅಲ್ವಾ? ಸೊ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತಲೇ ಅನಿಸುತ್ತೆ. ಬಟ್ ಯಾವಾಗ ಒಂದು ಮೇನ್ ಸಿಂಪ್ಟಮ್ ಅಂತಂದರೆ, ಯಾರಿಗೆಲ್ಲ ತುಂಬ ಲೋ ಫ್ಲೋ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ, ಯಾರಿಗೆಲ್ಲ ಲೋ ಫ್ಲೋ ಇರುತ್ತೆ ಅಂಥವರು ಹೋಗಿ ಡಾಕ್ಟ್ರ್ ಹತ್ರ ಎಂಡೋಮೆಟ್ರಿಯಮ್ ಥಿಕ್ನೆಸ್ನ ಚೆಕ್ ಮಾಡಿಸ್ಕೋಬೇಕು. ಓಕೆ, ಇದೆಲ್ಲ ಸಿಂಪ್ಟಮ್ಸ್ ಇತ್ತು ಅಂತಂತಂದರೆ ಥಿನ್ ಎಂಡೋಮೆಟ್ರಿಯಮ್ ಇರಬಹುದು ಅನ್ನೋದು ಒಂದು ಡೌಟ್, ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟು ಏನೆಲ್ಲ ಕಾರಣಗಳಿಗೆ ಥಿನ್ ಎಂಡೋಮೆಟ್ರಿಯಮ್ ಆಗುತ್ತೆ? ನಮ್ಮ ಕೈಯಲ್ಲಂತೂ ಏನೂ ಇಲ್ಲ. ಸೊ ಒಳಗಡೆ ಆಗೋವಂಥದ್ದು. ಸೊ ಯಾವ ಕಾರಣಕ್ಕೆ ಎಂಡೋಮೆಟ್ರಿಯಮ್ ಥಿನ್ ಆಗುತ್ತೆ ಅಂತಂದರೆ, ಫಸ್ಟ್ ಥಿಂಗು ಯೂಟ್ರಸ್ಸಿಗೆ ಬ್ಲಡ್ ಫ್ಲೋ ಕಮ್ಮಿ ಇತ್ತು ಅಂತಂತಂದರೆ
ಆವಾಗ ಎಂಡೋಮೆಟ್ರಿಯಮ್ ಥಿನ್ನಾಗಿ ಫಾರ್ಮ್ ಆಗುತ್ತೆ. ಅಥವಾ ಲೋ ಈಸ್ಟ್ರೋಜನ್, ಈಗ ನಮ್ದು ಎಂಥದ್ದು ಅಂತಂತಂದರೆ ಈಸ್ಟ್ರೋಜನ್ ಡಾಮಿನೆನ್ಸ್ ಬಾಡಿ, ಸುಮ್ಮನೆ ಈಸ್ಟ್ರೋಜನ್ಸ್ ಹುಚ್ಚಿರ್ತಾರೆ ಜಾಸ್ತಿ ಇದೆ, ಹಾಗಾಗಿ ಎಂಡೋಮೆಟ್ರಿಯಮ್ ಕತ್ತಿ ಥರ ಬೆಳ್ಕೊಂಡ್ಬಿಡುತ್ತೆ. ಓಕೆ, ಇವ್ರದ್ದು ಇನ್ನೊಂದು ಥರ, ಈ ಕಡೆ ಎಕ್ಸ್ಟ್ರೀಮು, ಒಂದು ಈ ಕಡೆ ಎಕ್ಸ್ಟ್ರೀಮು, ನಮ್ಮದು ಒಂಥರ ಎಕ್ಸ್ಟ್ರೀಮು, ಇನ್ನು ಕೆಲವೊಂದಿಷ್ಟು ಇನ್ನೊಂದು ಎಕ್ಸ್ಟ್ರೀಮು. ಲೋ ಈಸ್ಟ್ರೋಜನ್, ಅವ್ರಿಗೆ ಈಸ್ಟ್ರೋಜನ್ನೇ ಇರೋದಿಲ್ಲ, ಸೊ ಹಾಗಾಗಿ ಎಂಡೋಮೆಟ್ರಿಯಮ್ ಚೆನ್ನಾಗಿ ಫಾರ್ಮೇ ಆಗೋದಿಲ್ಲ. ಈಸ್ಟ್ರೋಜನ್ನಿಂದನೇ ಎಂಡೋಮೆಟ್ರಿಯಮ್ಮು ತಿಕ್ಕಾಗಿ ನೀಟಾಗಿ ಫಾರ್ಮ್ ಆಗೋದು. ಓಕೆ, ಆದರೆ ಈಸ್ಟ್ರೋಜನ್ ಕಮ್ಮಿ ಇತ್ತು ಅಂತಂತಂದರೆ ಎಂಡೋಮೆಟ್ರಿಯಮ್ ನೀಟಾಗಿ ತಿಕ್ಕಾಗಿ ಫಾರ್ಮ್ ಆಗೋದಿಲ್ಲ. ನೆಕ್ಸ್ಟು ಪೂರ್ ಹೆಲ್ತ್ ಆಫ್ ಎಂಡೋಮೆಟ್ರಿಯಲ್ ಟಿಶ್ಯೂ. ಅದರ ಹೆಲ್ತ್ ಚೆನ್ನಾಗಿಲ್ಲ ಅಂತಂದರೆ, ಎಂಡೋಮೆಟ್ರಿಯಮ್ ಟಿಶ್ಯೂ ಏನಿರುತ್ತೆ ಅದರ ಹೆಲ್ತ್ ಚೆನ್ನಾಗಿಲ್ಲ, ಆರೋಗ್ಯವಾಗಿಲ್ಲ ಅಂತಂದ್ರೂ ಕೂಡ ಥಿಕ್ಕಾಗಿ ಫಾರ್ಮ್ ಆಗೋದಿಲ್ಲ. ಪೆಲ್ವಿಕ್ ಇನ್ಫೆಕ್ಷನ್, ಪೆಲ್ವಿಕ್ ಏರಿಯಾದಲ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದ್ರೂ ಕೂಡ ಎಂಡೋಮೆಟ್ರಿಯಮ್ಮು ಚೆನ್ನಾಗಿ ಫಾರ್ಮ್ ಆಗೋದಿಲ್ಲ. ಎಂಡೋಮೆಟ್ರಿಯಲ್ ಟಿಬಿ, ಟ್ಯೂಬರ್ಕ್ಯುಲೋಸಿಸ್, ಎಂಡೋಮೆಟ್ರಿಯಲ್ ಟಿಬಿನಲ್ಲಿ ಸುಮಾರಷ್ಟು ವೆರೈಟೀಸ್ ಇದೆ. ಅದರಲ್ಲಿ ಎಂಡೋಮೆಟ್ರಿಯಲ್ ಟಿಬಿ ಏನಾದರೂ ಇತ್ತು ಅಂದ್ರೂ ಕೂಡ ಎಂಡೋಮೆಟ್ರಿಯಮ್ ಚೆನ್ನಾಗಿ ಫಾರ್ಮ್ ಆಗೋದಿಲ್ಲ. ಅಥವಾ DNC ಆರ್ ಎನಿ ಅದರ್ ಆಪ್ರೇಷನ್. DNC ಅಂತಂತಂದರೆ ಡೈಲೇಷನ್ ಆ್ಯಂಡ್ ಕ್ಯೂರೆಟೇಜ್ ಅಂತ, ಅಂದರೆ ಹೊಟ್ಟೆ ತೊಳೆಯೋದು ಅಂತ ಹೇಳ್ತಾರಲ್ಲ, ಅದು PCOD ಇಂದನೋ ಅಥವಾ ಅಬೋರ್ಷನಿಂದನೋ ಏನೋ ಆಗಿ DNC ಮಾಡ್ತಾರೆ, ಅಂದರೆ ಯೂಟ್ರಸ್ನ ಕ್ಲೀನ್ ಮಾಡ್ತಾರೆ. ಓಕೆ, ಸೊ ಆ ಥರ ಕ್ಲೀನ್ ಮಾಡಬೇಕಾದ್ರೆ ಏನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರಲ್ಲ, ಆ ಇನ್ಸ್ಟ್ರೂಮೆಂಟ್ಸಿಂದ ಎಂಡೋಮೆಟ್ರಿಯಮ್ಗೆ ತಾಗಿ ಅಲ್ಲಿ ಸ್ಕಾರ್ ಅಂದರೆ ಡ್ಯಾಮೇಜ್ ಆಗಿರಬಹುದು, ಅಥವಾ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗಿರ್ಬೋದು, ಅಡೆಷನ್ಸ್ ಆಗಿರ್ಬೋದು, ಏನೋ ಗಂಟು ಥರ ಆಗಿರ್ಬೋದು, ಡ್ಯಾಮೇಜ್ ಆಗಿರ್ಬೋದು. ಈ ಥರ ಆದವಾಗ್ಲೂ ಕೂಡ ಎಂಡೋಮೆಟ್ರಿಯಮು ಸರಿಯಾಗಿ ಫಾರ್ಮ್ ಆಗೋದಿಲ್ಲ. ಓಕೆ, ಆ್ಯಂಡ್ ಯೂಸ್ ಆಫ್ ಬರ್ತ್ ಕಂಟ್ರೋಲ್ ಪಿಲ್ಸ್, ಅಂದರೆ ತುಂಬ ನಮ್ಮ ಮಗು ಬೇಡ ಅಂತಂತ ಹೇಳಿ ಡೈಲಿ ಬೇಸಿಸ್ ಮೇಲೆ ಏನು ಬರ್ತ್ ಕಂಟ್ರೋಲ್ ಪಿಲ್ಸ್ನ ತಗೋತಾರಲ್ಲ, ಸೊ ಅದನ್ನು ಕೂಡ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಟ್ಯಾಬ್ಲೆಟ್ಸನ್ನೇ ಕೊಟ್ಟಿರ್ತಾರೆ ಅಲ್ಲೂ ಕೂಡ. ಸೊ ಹಾಗಾಗಿನೂ ಕೂಡ ಎಂಡೋಮೆಟ್ರಿಯಮ್ಮು ತುಂಬ ದಪ್ಪನಾಗಿ ಫಾರ್ಮ್ ಆಗದೇ ಇರೋ ಹಾಗೆ ಕೂಡ ಕೆಲಸ ಮಾಡುವಂತಹ ಬರ್ತ್ ಕಂಟ್ರೋಲ್ ಪಿಲ್ಸ್ ಇರುತ್ತೆ. ಸೊ ಅದನ್ನು ತೊಗೊಂಡಿದ್ದಕ್ಕೋಸ್ಕರ ಲಾಂಗ್ ಡ್ಯೂರೇಷನ್ವರೆಗೂ ನೀವು ಬರ್ತ್ ಕಂಟ್ರೋಲ್ ಪಿಲ್ಸ್ನ ಯೂಸ್ ಮಾಡಿ 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 ನಿಮ್ಮ ಸೈಕಲ್ ಹಾಗೆ ಸೆಟ್ ಆಗಿಬಿಟ್ಟಿರುತ್ತೆ. ಈಗ ನೀವು ಮಗು ಬೇಕು ಅಂತ ಟ್ರೈ ಮಾಡ್ತಾ ಇರ್ತೀರಾ, ಬಟ್ ಎಂಡೋಮೆಟ್ರಿಯಮ್ಮು ಅದೊಂದು ಎವ್ರಿ ಸೈಕಲ್ ಹಾಗೆ ಫಾರ್ಮ್ ಆಗಿ ಈ ಸೈಕಲ್ಸಲ್ಲೂ ಕೂಡ ಥಿನ್ನಾಗಿ ಫಾರ್ಮ್ ಆಗಿರಬಹುದು. ಓಕೆ, ಸೊ ಇವೆಲ್ಲ ಕಾರಣದಿಂದ ನಿಮ್ಮ ಎಂಡೋಮೆಟ್ರಿಯಮ್ಮು ಥಿನ್ನಾಗಿ ಫಾರ್ಮ್ ಆಗ್ತಾ ಇರಬಹುದು. ನೆಕ್ಸ್ಟು ಟ್ರೀಟ್ಮೆಂಟ್ ಆಪ್ಷನ್. ಥಿನ್ ಎಂಡೋಮೆಟ್ರಿಯಮ್ ಇದ್ದರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೇನಿರುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಥರೋ ಎಕ್ಸಾಮಿನೇಷನ್ ಮಾಡ್ತಾರೆ, ಸ್ಕ್ಯಾನಿಂಗ್ ಮಾಡ್ತಾರೆ, ಫುಲ್ ಎಕ್ಸಾಮಿನ್ ಮಾಡ್ತಾರೆ. ಈ ಎಕ್ಸಾಮಿನೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫಸ್ಟು ಯಾವ ಎಕ್ಸ್ಟೆಂಟ್ವರೆಗೂ ಥಿನ್ನೆಸ್ ಇದೆ ಅಂತಂದರೆ, ಮೈಲ್ಡ್ ಅಂದರೆ 7 mm 6 mm ಇಷ್ಟೇ ಇದೆನಾ, ಅಥವಾ ಎಕ್ಸ್ಟ್ರೀಮ್ ಥಿನ್ನಾಗಿದೆನಾ, ಅಂದರೆ ಫಾರ್ಮೇ ಆಗ್ತಿಲ್ಲ 2 mm ಅಷ್ಟು ಮಾತ್ರ ಫಾರ್ಮ್ ಆಗ್ತಾ ಇದೆ ಅನ್ನೋ ಹಾಗೆ ಎಷ್ಟು ಎಕ್ಸ್ಟ್ರೀಮ್ ಥಿನ್ನೆಸ್ ಇದೆ ಅನ್ನೋದು ಆಗಿರಬಹುದು. ಆ್ಯಂಡ್ ರೀಸನ್, ಯಾವ ರೀಸನಿಗೆ ನಿಮ್ಮ ಎಂಡೋಮೆಟ್ರಿಯಮ್ ಥಿನ್ ಆಗ್ತಾ ಇದೆ, ಅದೇನಾದರೂ ಬರೀ ಈಸ್ಟ್ರೋಜನ್ ಡೆಫಿಷಿಯನ್ಸಿಯಿಂದನೋ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೋ ಬೇರೆ ಯಾವುದೋ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದನೋ ಆಗ್ತಿದೆ ಅನ್ನೋದಾದರೆ ಟ್ರೀಟ್ಮೆಂಟ್ ಆಪ್ಷನ್ ಬೇರೆ ಇರುತ್ತೆ, ಆಯಿತಾ. ಅಥವಾ ಡ್ಯಾಮೇಜ್ ಆಗಿ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗಿರೋದ್ರಿಂದ ನಿಮಗೆ ಥಿನ್ ಎಂಡೋಮೆಟ್ರಿಯಮ್ ಫಾರ್ಮ್ ಆಗ್ತಾ ಇದೆ ಅಂತಂದರೆ ಟ್ರೀಟ್ಮೆಂಟ್ ಆಪ್ಷನ್ ಬೇರೆ ಇರುತ್ತೆ. ಸೊ ಟ್ರೀಟ್ಮೆಂಟ್ ಆಪ್ಷನ್ನು ಯಾವ ಕಾರಣಕ್ಕೆ ಥಿನ್ನಾಗಿ ಫಾರ್ಮ್ ಆಗ್ತಾ ಇದೆ ಆ್ಯಂಡ್ ಯಾವ ಎಕ್ಸ್ಟೆಂಟಿಗೆ ಥಿನ್ನಾಗಿ ಇದೆ ನಿಮ್ಮ ಎಂಡೋಮೆಟ್ರಿಯಮ್, ಆ್ಯಂಡ್ ಏನು ರೆಸ್ಪಾನ್ಸ್ ಟು ದ ಟ್ರೀಟ್ಮೆಂಟ್. ನೀವು ಬರೀ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಇನಿಷಿಯಲಿ ಏನು ಮಾಡ್ತಾರೆ, ಟ್ಯಾಬ್ಲೆಟ್ಸ್ ಕೊಟ್ಟನೆ ಥಿಕ್ನೆಸ್ ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಟ್ರೀಟ್ಮೆಂಟ್ಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ಆಧಾರದ ಮೇಲೆ ಫೈನಲ್ ಟ್ರೀಟ್ಮೆಂಟ್ ಆಪ್ಷನ್ನು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂತ ನೋಡೋಣ. ಫಸ್ಟ್ ಟ್ರೀಟ್ಮೆಂಟ್ ಆಪ್ಷನ್ ಹಿಸ್ಟ್ರೋಸ್ಕೋಪಿ. ಹಿಸ್ಟ್ರೋಸ್ಕೋಪಿ ಏನು ಮಾಡ್ತಾರೆ, ಆ್ಯಸ್ ಎಕ್ಸಾಮಿನೇಷನ್ ಫಸ್ಟ್ ಹಿಸ್ಟ್ರೋಸ್ಕೋಪಿ ಕಂಡಕ್ಟ್ ಮಾಡಿರ್ತಾರೆ. ನಾರ್ಮಲ್ ಸ್ಕ್ಯಾನಿಂಗಲ್ಲೇ ಗೊತ್ತಾಗುತ್ತೆ ಎಷ್ಟು ಥಿನ್ ಆಗಿದೆ ಏನು ಅಂತಂತೇಳಿ. ಹಿಸ್ಟ್ರೋಸ್ಕೋಪಿ ಮಾಡಿದ್ರೆ ಎವ್ಯಾಲ್ಯೂಯೇಟ್ ಮಾಡೋಕ್ಕಾಗುತ್ತೆ, ಏನು ಆಗಿರಬಹುದು, ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಅಂತ ಹಿಸ್ಟ್ರೋಸ್ಕೋಪಿ ಮಾಡೋಕ್ಕೆ ಹೇಳಿರ್ತಾರೆ ಡಾಕ್ಟರ್ಸ್. ಸೊ ಸೇಮ್ ಸೆಟ್ಟಿಂಗಲ್ಲಿ ಏನಾದರೂ ನಿಮಗೆ ಅಡೇಷನ್ಸಿಂದನೋ ಸ್ಕಾರ್ ಟಿಶ್ಯೂಸಿಂದನೋ ನಿಮ್ಮ ಎಂಡೋಮೆಟ್ರಿಯಮ್ ಸರಿಯಾಗಿ ಫಾರ್ಮ್ ಆಗ್ತಾ ಇಲ್ಲ ಅನ್ನೋದಾಯಿತು ಅಂತಂತಂದರೆ ಹಿಸ್ಟ್ರೋಸ್ಕೋಪಿ ಮಾಡುವಾಗಲೇ ಆ ಸ್ಕಾರ್ ಟಿಶ್ಯೂಸ್ ಏನಾದರೂ ಫಾರ್ಮ್ ಆಗಿತ್ತು ಅಂತಂದರೆ, ಅಂದರೆ ಈಗ ಸಿಂಪಲಾಗಿ ಹೇಳಬೇಕಂತಂದರೆ, ಈಗ ಇಲ್ಲಿ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಓಕೆ, ಸೊ ಇಲ್ಲೊಂದು ಕಟ್ಟಾಗಿದೆ, ಆ ಕಟ್ ತುಂಬ ಡೀಪಾಗಿ ಕಟ್ಟಾಗಿದೆ ಅಂತಂತಂದರೆ ಅದು ಕೂಡ್ಕೊಂಡ್ಮೇಲೆ ನಿಮಗೆ ಇಲ್ಲೊಂದು ಲೈನ್ ಕಾಣಿಸುತ್ತೆ.
ಗೊತ್ತಾ? ಈಗ ತುಂಬ ಬಿದ್ವಿ, ಇಲ್ಲ ಆಕ್ಸಿಡೆಂಟ್ ಆಗಿದೆ ಆವಾಗ ಬಿದ್ವಿ, ಏನಾದರೂ ತಾಗಿಸ್ಕೊಂಡ್ವಿ ಅಂತಂತಂದರೆ ತುಂಬ ಡೀಪಾಗಿ ಗಟ್ಟಾದ್ಮೇಲೆ ಅದು ವಾಸಿ ಆದಮೇಲೂ ನಮ್ಗೆ ಅಲ್ಲಿ ಕಲೆ ಕಲೆ ಕಾಣಿಸ್ತಾ ಇರುತ್ತಲ್ವ, ಒಂದು ಸ್ವಲ್ಪ ಉಬ್ಬುದಂಗೆ ಕಾಣಿಸ್ತಲ್ಲ, ಅದೇ ಸ್ಕಾರ್ ಟಿಶ್ಯೂ ಥರ, ಅದೇ ಸ್ಕಾರ್ ಟಿಶ್ಯೂ ಎಕ್ಸಾಂಪಲ್. ಓಕೆ, ಆ ಥರದ್ದು ನಿಮ್ಮ ಎಂಡೋಮೆಟ್ರಿಯಮ್ ಒಳಗಾಗಿರುತ್ತೆ. ಅದರಿಂದ ಏನಾದರೂ ನಿಮ್ಮ ಥಿಕ್ನೆಸ್ಸು ಚೆನ್ನಾಗಿ ಆಗ್ತಾ ಇಲ್ಲ ಅನ್ನೋದೇನಾದರೂ ಕಂಡು ಬಂದರೆ ಡಾಕ್ಟರ್ಸಿಗೆ ಅಲ್ಲೇ ಅದನ್ನು ರಿಮೂವ್ ಮಾಡ್ತಾರೆ. ಓಕೆ, ಆ ಥರದ್ದು ಏನಾದರೂ ಇತ್ತು ಅಂತಂದರೆ ಆ ಹಿಸ್ಟೋಸ್ಕೋಪಿ ಏನು ಮಾಡ್ತಾ ಇರ್ತಾರಲ್ಲ ಅದೇ ಸೆಟ್ಟಿಂಗಲ್ಲಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಸೊ ದಟ್ ನಿಮ್ಮ ಪ್ರಾಬ್ಲಮ್ಮು ಅಲ್ಲೇ ಸಾರ್ಟ್ ಔಟ್ ಆಗುತ್ತೆ. ನೆಕ್ಸ್ಟ್ ಟೈಮಿಂದ ನಿಮ್ಮ ಎಂಡೋಮೆಟ್ರಿಯಮ್ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ, ಅಂದರೆ TB ಆಗಿರ್ಬೋದು, ಪೆಲ್ವಿಕ್ ಇನ್ಫೆಕ್ಷನ್ಸ್, ಬೇರೆ ಯಾವುದಾದ್ರೂ ಇನ್ಫೆಕ್ಷನ್ ಆಗಿ ಅದರಿಂದ ನಿಮ್ಮ ಎಂಡೋಮೆಟ್ರಿಯಮ್ ಅಫೆಕ್ಟ್ ಆಗಿ ನಿಮಗೆ ಥಿಕ್ನೆಸ್ ಬರ್ತಾ ಇಲ್ಲ ಅಂತಂತಂದರೆ ನೀಟಾಗಿ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಇನ್ಫೆಕ್ಷನ್ಸ್ನ ಕ್ಯೂರ್ ಮಾಡೋದಕ್ಕೆ ಯಾವ ಮೆಡಿಸಿನ್ಸ್ ಬೇಕೋ ಆ ಮೆಡಿಸಿನ್ಸ್ನ ಕೊಡ್ತಾರೆ. ಈಸ್ಟ್ರೋಜನ್ ಡೆಫಿಷಿಯನ್ಸಿಯಿಂದ ಎಂಡೋಮೆಟ್ರಿಯಮ್ ಸರಿಯಾಗಿ ಫಾರ್ಮ್ ಆಗ್ತಾ ಇಲ್ಲ ಅಂತಂತಂದರೆ, ಲೋ ಈಸ್ಟ್ರೋಜನಿಂದ ಆಗ್ತಾ ಇಲ್ಲ ಅಂತಂತಂದರೆ, ಈಸ್ಟ್ರೋಜನ್ನಲ್ಲಿ ಸುಮಾರಷ್ಟು ಟ್ಯಾಬ್ಲೆಟ್ಸ್ ವೆರೈಟೀಸ್ ಬಂದಿದೆ. ಓರಲ್ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ವೆಜನಲ್ ಟ್ಯಾಬ್ಲೆಟ್ಸ್ ಆಗಿರಬಹುದು, ಸುಮಾರಷ್ಟು ಟ್ಯಾಬ್ಲೆಟ್ಸ್ ಬಂದಿದೆ. ಅದರಲ್ಲಿ ನಿಮಗೆ ಯಾವುದು ಸೂಟೇಬಲ್ ಅನ್ನೋದನ್ನು ನೋಡಿಕೊಂಡು ಈಸ್ಟ್ರೋಜನ್ ಮೆಡಿಸಿನ್ಸ್ನ ಕೊಡ್ತಾರೆ ಡೈರೆಕ್ಟಾಗಿ. ಬೇರೆ ಹಾರ್ಮೋನ್ಸಿಂದ ಅಫೆಕ್ಟ್ ಆಗಿರಬಹುದು ಅಂತ ಏನಾದರೂ ಡಾಕ್ಟರ್ಸಿಗೆ ಅನಿಸುತ್ತೋ ಅಂತಂತಂದರೆ, ಫಸ್ಟು ಪ್ರೊಲಾಕ್ಟಿನ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಬೇರೆ ಯಾವುದಾದ್ರೂ ಹಾರ್ಮೋನ್ಸ್ ಅಫೆಕ್ಟ್ ಮಾಡ್ತಿದೆ ಅಂತಂದರೆ ಆ ಹಾರ್ಮೋನ್ಸ್ನ ಮೆಷರ್ ಮಾಡಿ ಅದನ್ನು ಸರಿ ಮಾಡೋದಕ್ಕೆ, ಥೈರಾಯ್ಡ್ಸ್ ಬೇಕಂತಂದರೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ಕೊಟ್ಟು ಸರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಎಲ್ಲ ಹಾರ್ಮೋನ್ಸು ಸರಿ ಆಯಿತು ಅಂತಂತಂದರೆ ಈಸ್ಟ್ರೋಜನ್ ಕೂಡ ಸರಿ ಇರುತ್ತೆ. ಸೊ ದಟ್ ನಿಮ್ಮ ಎಂಡೋಮೆಟ್ರಿಯಮ್ ಕೂಡ ಸರಿ ಇರುತ್ತೆ. ಗುಡ್ ನ್ಯೂಟ್ರಿಷನ್, ವಿಟಮಿನ್ ಡಿ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ನ ತೊಗೊಳೋದಕ್ಕೆ ಹೇಳ್ತಾರೆ. ವಿಟಮಿನ್ ಡಿ ತೊಗೊಳೋದಕ್ಕೆ ಹೇಳ್ತಾರೆ. ಆ್ಯಂಡ್ ಗುಡ್ ಡಯಟ್ನ ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಸೊ ಇವೆಲ್ಲ ಇಂಡೈರೆಕ್ಟಾಗಿ ನಿಮ್ಮ ಓವರ್ ಆಲ್ ಹೆಲ್ತನ್ನ ಅಫೆಕ್ಟ್ ಮಾಡುತ್ತೆ. ಓವರ್ ಆಲ್ ಹೆಲ್ತ್ ಚೆನ್ನಾಗಿದ್ದವಾಗ ಥ್ರೂಔಟ್ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಯೂಟ್ರಸ್ಗೂ ಕೂಡ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ. ಸೊ ಬ್ಲಡ್ ಫ್ಲೋ ಚೆನ್ನಾಗಿಲ್ಲದ ಕಾರಣದಿಂದ ನಿಮ್ಗೇನಾದರೂ ಎಂಡೋಮೆಟ್ರಿಯಮ್ ಥಿನ್ನಾಗಿ ಫಾರ್ಮ್ ಆಗ್ತಾ ಇತ್ತು ಅಂತಂತಂದರೆ ಈ ಎಲ್ಲ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಡೈರೆಕ್ಟಾಗಿ ನಿಮ್ಮ ಪ್ರಾಬ್ಲಮ್ಮು ಸಾರ್ಟ್ ಔಟ್ ಆಗುತ್ತೆ. ಅದರ ಜೊತೆಗೆ ನೋ ಸ್ಮೋಕಿಂಗು, ನೋ ಆಲ್ಕೋಹಾಲ್ ಇವೆಲ್ಲನೂ ಕೂಡ ನಿಮ್ಮ ಓವರ್ ಆಲ್ ಹೆಲ್ತನ್ನು ಅಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಡಾಕ್ಟರ್ಸ್ ಏನು ಮಾಡ್ತಾರೆ, ನ್ಯೂಟ್ರಿಷನ್ ರಿಚ್ ಫುಡ್ನ ತೊಗೊಳೋದಕ್ಕೆ ಹೇಳ್ತಾರೆ, ಆ್ಯಂಟಿ ಆಕ್ಸಿಡೆಂಟ್ಸ್ನ ತೊಗೊಳೋದಕ್ಕೆ ಹೇಳ್ತಾರೆ, ವಿಟಮಿನ್ ಡಿನ ತೊಗೊಳೋದಕ್ಕೆ ಹೇಳ್ತಾರೆ, ಹ್ಯಾಬಿಟ್ಸ್ ಏನಾದರೂ ಇದ್ದರೆ ಸ್ಟಾಪ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಇವೆಲ್ಲನೂ ಸೇರಿಕೊಂಡು ನಿಮ್ಮ ಯುಟ್ರೈನ್ ಲೈನಿಂಗು ಸರಿಯಾಗಿ ಆಗ್ಬೋದು. ಬೇರೆ ಏನು ಮೇಜರ್ ಕಾರಣ ಇಲ್ಲ, ಬ್ಲಡ್ ಫ್ಲೋನೇ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದೇ ಮೇಜರ್ ರೀಸನ್ ಆಗಿ ನೀವು ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಎಲ್ಲ ಮಾಡ್ಕೊಂಡ್ರೂ ಕೂಡ ನಿಮ್ಮ ಬ್ಲಡ್ ಫ್ಲೋ ಇಂಪ್ರೂವ್ ಆಗ್ತಾ ಇಲ್ಲ ಯೂಟ್ರಸ್ಗೆ ಅಂತ ಅಂದವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಲೋ ಡೋಸೇಜ್ ಆಸ್ಪಿರಿನ್ನ ಕೊಡ್ತಾರೆ. ಓಕೆ, PCOD ಇದ್ದವ್ರಿಗೂ ಲೋ ಡೋಸ್ ಆಸ್ಪಿರಿನ್ಸ್ ಕೊಟ್ಟಿದ್ರು, ಪ್ರೆಗ್ನೆನ್ಸಿನಲ್ಲಿ ಕೊಟ್ಟಿದ್ರು. ಸೊ ಆಸ್ಪಿರಿನ್ ಬರೀ ಹಾರ್ಟ್ ಪ್ರಾಬ್ಲಮ್ಸಿಗೆ ಅಂತ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸ್ನ ಅಡ್ರೆಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದರಲ್ಲೂ ಕೂಡ ಲೋ ಡೋಸ್ ಆಸ್ಪಿರಿನ್ನ ಕೊಡ್ತಾರೆ. ಸೊ ದ್ಯಾಟ್ ನಿಮ್ಮ ಯೂಟ್ರಸ್ಗೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ವ್ಯಾಸೋಡೈಲೇಟರ್ಸ್ ಅಂತ ಇನ್ನೊಂದು ಮೆಡಿಸಿನನ್ನು ಕೂಡ ಕೊಡ್ತಾರೆ. ನೆಕ್ಸ್ಟು ಸಿವಿಯರ್ ಥಿನ್ನಿಂಗ್ ಇದ್ದು ಬೇರೆ ಯಾವುದೂ ಮೇಜರ್ ಇಷ್ಟೊತ್ತರೆಗೂ ಡಿಸ್ಕಸ್ ಮಾಡಿದ್ವಲ್ಲ ಟ್ರೀಟ್ಮೆಂಟ್ ಆಪ್ಷನ್ ಯಾವುದೂ ಮಾಡಿದ್ರೂ ಯೂಸ್ ಇಲ್ಲ ಅನ್ನೋ ಹಾಗೆ ಇದ್ದು ಆ ಥರದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ, ಯಾವ ಪ್ರಾಬ್ಲಮಿಗೆ ನಾವು ಈ ಮೆಡಿಸಿನ್ ಕೊಟ್ಟು ಸಾರ್ಟ್ ಮಾಡ್ತೀವಿ ಅನ್ನೋ ಹಾಗೆ ಯಾವುದೂ ಇಲ್ಲ, ಮೇಜರ್ ಇದೆ. ಆ್ಯಂಡ್ ಏನು ಮಾಡಿದ್ರೂ ಇಂಪ್ರೂವ್ ಆಗ್ತಾ ಇಲ್ಲ ಅನ್ನೋ ಥರ ಏನಾದರೂ ಸಿವಿಯರ್ ಕಂಡೀಷನ್ ಇತ್ತು ಅಂತಂದರೆ ಆ ಟೈಮಲ್ಲಿ GCSF ಅಂತ ಮಾಡ್ತಾರೆ. ಅಂದರೆ ಗ್ರಾನುಲೋಸೈಟ್ ಕಾಲೋನಿ ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್, ಇದು ಒಂದು ಹಾರ್ಮೋನು. ಇದನ್ನು ಇಂಜೆಕ್ಟ್ ಮಾಡ್ತಾರೆ, ಗ್ರೋತ್ ಹಾರ್ಮೋನ್ ಇದು, ಆಯಿತಾ. ಸೊ ಎಂಡೋಮೆಟ್ರಿಯಮ್ ಟಿಶ್ಯೂ ಚೆನ್ನಾಗಿ, ಎಂಡೋಮೆಟ್ರಿಯಮ್ ಸೆಲ್ಸು ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುವಂತಹ ಹಾರ್ಮೋನ್ ಇದು. ಇದನ್ನು ಡೈರೆಕ್ಟಾಗಿ ಇಂಜೆಕ್ಟ್ ಮಾಡ್ತಾರೆ, ಇನ್ಫ್ಯೂಸ್ ಮಾಡ್ತಾರೆ ಅಂತಂದರೆ ಒಳಗಡೆಗೆ ಈ ಹಾರ್ಮೋನನ್ನು ಹಾಕ್ತಾರೆ ಲಿಟ್ರಲಿ. ಓಕೆ, ಸೊ ಯಾವಾಗ ಥಿನ್ ಆ್ಯಂಡ್ ಸಿವಿಯರ್ ಥಿನ್ನೆಸ್ ಇರುತ್ತೆ ಎಂಡೋಮೆಟ್ರಿಯಮ್ ಆವಾಗ ಈ ಮೆಥಡ್ನ ಯೂಸ್ ಮಾಡ್ತಾರೆ. GCSF ಥರನೇ ಸಿವಿಯರ್ ಥಿನ್ನೆಸ್ ಇದ್ದವಾಗ ಇನ್ನೊಂದು ಪ್ರೊಸೀಜರ್ ಕೂಡ ಮಾಡ್ತಾರೆ, ಅದನ್ನ PRP ಪ್ರೊಸೀಜರ್ ಅಂತ ಕರೀತಾರೆ. ಓಕೆ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇನ್ಫ್ಯೂಷನ್. ಓಕೆ, ನಿಮ್ಮ ರಕ್ತದಿಂದನೇ ಪ್ಲೇಟ್ಲೆಟ್ಸ್ನ ಸಪ್ರೇಟ್ ಮಾಡಿ ಆ ಪ್ಲೇಟ್ಲೆಟ್ಸ್ನ ಡೈರೆಕ್ಟಾಗಿ ನಿಮ್ಮ ಯೂಟ್ರಸ್ ಒಳಗೆ ಇನ್ಫ್ಯೂಸ್ ಮಾಡ್ತಾರೆ, ಅಂದರೆ ಹಾಕ್ತಾರೆ ಲಿಟ್ರಲಿ. ಓಕೆ, ಸೊ ಇದರಿಂದನೂ ಕೂಡ ನಿಮ್ಮ ಎಂಡೋಮೆಟ್ರಿಯಮ್ ಹೆಲ್ತ್ ಚೆನ್ನಾಗಾಗಿ ಒಳ್ಳೆ ಗ್ರೋತ್ ಬರೋದಕ್ಕೆ
ಹೆಲ್ಪ್ ಆಗುತ್ತೆ. ಓಕೆ, ಈ ಎರಡೂ ಪ್ರೊಸೀಜರ್ನ ಯಾವಾಗ ಸಿವಿಯರ್ ಆಗಿರುತ್ತೆ, ಸಿವಿಯರ್ ಥಿನ್ನೆಸ್ ಇರುತ್ತೆ, ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಬೇರೆ ಯಾವುದೇ ಅಂದರೆ ಹಾರ್ಮೋನ್ಸು ಇಲ್ಲ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ನ ಕೊಟ್ಟು ಅಡ್ರೆಸ್ ಮಾಡಿದ್ರೆ ಕ್ಯೂರ್ ಆಗುತ್ತೆ ಅನ್ನೋ ಅಂತಹ ಪ್ರಾಬ್ಲಮ್ ಇಲ್ಲ, ಅಂದರೂ ಮೇಜರ್ ಥಿನ್ನೆಸ್ ಇದೆ ಅನ್ನೋ ಅಂಥದ್ದು ಇತ್ತು ಅಂತಂದರೆ ಆ ಟೈಮಲ್ಲಿ ನಿಮಗೆ ಈ ಎರಡು ಪ್ರೊಸೀಜರನ್ನು ಫಾಲೋ ಮಾಡ್ತಾರೆ. ಓಕೆ, ಸೊ ಥಿನ್ ಎಂಡೋಮೆಟ್ರಿಯಮ್ ಇತ್ತು ಅಂತಂತಂದರೆ ಇದೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸು. ಇದನ್ನು ಬಿಟ್ಟು ಬೇರೆ ಏನಾದರೂ ಡೌಟ್ಸ್ ಇತ್ತು ಥಿನ್ ಎಂಡೋಮೆಟ್ರಿಯಮ್ ಬಗ್ಗೆ ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.